ಕೇವಲ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಇದ್ದರೆ ಸಾಕು, ಈ ಗರಿಗರಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿಲ್ಲಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿನಿ. ಸುಮಾರು ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅಥವಾ ಒಂದು ಅರ್ಧ kg ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಈ ರೀತಿ ತುರ್ಕೊಂಡು ತೊಗೋಬೇಕಾಗುತ್ತೆ, ಅಥವಾ ನೀವು ಇಲ್ಲಿ ಮ್ಯಾಶ್ ಕೂಡ ಮಾಡ್ಕೊಂಡು ತೊಗೋಬೋದು. ಮ್ಯಾಶ್ ಮಾಡುವಾಗ ಗಂಟು ಇರಬಾರ್ದು, ನೋಡ್ಕೊಂಡು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಎಲ್ಲ ಆಲೂಗಡ್ಡೆ ನಾನಿಲ್ಲಿ ತುರ್ಕೊಂಡಾಗಿದೆ. ಇವಾಗ ತುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. 1 ಚಮಚ ರೆಡ್ ಖಾರದ ಪುಡಿ ಮತ್ತು ಒಂದು ಅರ್ಧ ಚಮಚ ಅರಿಶಿನ ಸೇರಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಕಾರ್ನ್ಫ್ಲವರ್ ಇದ್ದರೆ ಅದು ಕೂಡ ಹಾಕೋಬೋದು. ಜಸ್ಟ್ ಇವಾಗ ನಾನು ಅರ್ಧ ಕಪ್ ಮಾತ್ರ ಹಾಕ್ಕೊಂಡಿನಿ, ಬೇಕಿದ್ರೆ ನೋಡ್ಕೊಂಡು ಮತ್ತೆ ಹಾಕ್ಕೊತೀನಿ. ಸೊ ಒಂದು ಅರ್ಧ ಕಪ್ ಮಾತ್ರ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಮೊದಲಿಗೆ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾರ್ಮಲಾಗಿ ಹಿಟ್ಟು ಯಾವ ರೀತಿ ನಾದ್ಕೊತೀವಿ ನೋಡಿ ಅದೇ ರೀತಿ ನಾದ್ಕೋಬೇಕು. ಓಕೆ ನೋಡಿ, ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನನಗೆ ಇಲ್ಲಿ ಅರ್ಧ ಕಪ್ ಮಾತ್ರ ಹಿಟ್ಟು ಹತ್ತಿದೆ, ಇನ್ನೂ ಅರ್ಧ ಕಪ್ ಹಾಗೇ ಉಳ್ಕೊಂಡಿದೆ ಅದು. ಇವಾಗ ಈ ರೀತಿ ಕ್ಯಾರಿ ಬ್ಯಾಗ್ ತೊಗೊಂಡಿನ ಒಂದು ಕ್ಯಾರಿ ಬ್ಯಾಗ್ ಈ ರೀತಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಟ್ರೇ ತೊಗೋಬೋದು. ಟ್ರೇನಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ಬಟ್ ಟ್ರೇನಲ್ಲಿ ಮಾಡೋದಾದ್ರೆ ಏನು ಮಾಡಿ ತೆಳ್ಳಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲಿಗೆ ಬಟರ್ ಪೇಪರ್ ಇತ್ತಂದ್ರೆ ಅದನ್ನು ಹಾಕ್ಕೊಂಡು ಈ ರೀತಿ ಟ್ರೇನಲ್ಲಿ ಹಾಕ್ಕೊಂಡು ಸೆಟ್ ಮಾಡಿಡ್ಬೋದು. ಓಕೆ, ಮತ್ತು ಜಾಸ್ತಿ ದಪ್ಪ ಇರಬಾರ್ದು, ಈ ರೀತಿ ತೆಳ್ಳಗೇ ಸೆಟ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಇದಕ್ಕೆ ಈ ರೀತಿ ಸೆಟ್ ಮಾಡ್ಕೊಂಡಿದ್ದು ನಾನು ತೆಳ್ಳಗ. ಇದಕ್ಕೆ ಒಂದು ಅರ್ಧ ಗಂಟೆ ಆಗೋ ತನಕ ಫ್ರೀಜ್ನಲ್ಲಿ ಎತ್ತಿಡ್ತಿದ್ದೀನಿ. ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ಆದರೂ ಬಿಡಬೇಕಾಗುತ್ತೆ ಫ್ರೀಜ್ನಲ್ಲಿ, ಗಟ್ಟಿ ಆಗುತ್ತೆ ಇದು. ಓಕೆ, ಇವಾಗ ಇದನ್ನು ಸ್ಲೋಲಿಯಾಗಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ ನಿಮ್ಗೆ ಇಲ್ಲಿ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇದನ್ನು ಕಟ್ ಮಾಡ್ಕೋಬೋದು. ಮತ್ತು ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ನೀವು 1 ಗಂಟೆ ಅಥವಾ ಒಂದು ಅರ್ಧ ಗಂಟೆನಾದರೂ ಬಿಡಬೇಕಾಗುತ್ತೆ. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ, ಒಂದು 15 ನಿಮಿಷ ಫ್ರೀಜ್ನಲ್ಲಿ ಎತ್ತಿಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಕರ್ಕೋಬೋದು. ಓಕೆ ನೋಡಿ, ಪೂರ್ತಿಯಾಗಿ ನಾನು ತೆಳ್ಳಗೆ ಇದನ್ನು ಕಟ್ ಮಾಡ್ಕೊಂಡಿನಿ. ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನಿಲ್ಲ, ನಾರ್ಮಲಾಗಿ ನಾವು ಬಜ್ಜಿ ಪಕೋಡ ಕರ್ಕೊತೇವಲ್ಲ ಅದೇ ರೀತಿ ಕರ್ಕೋಬೇಕಾಗುತ್ತೆ. ಇವಾಗ ಗ್ಯಾಸ ಮೀಡಿಯಮ್ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ನ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಕರ್ಕೊಂಡು ತಗೋಬೇಕಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ ಮೀಡಿಯಮ್ ಆಗಿರಲಿ. ಮತ್ತು ಈ ರೀತಿ ಕಲರ್ ಬಂದಾದಮೇಲೆ ಏನು ಮಾಡಬೇಕು, ಮತ್ತೆ ಹೈ ಫ್ಲೇಮ್ದಲ್ಲಿ ಇದನ್ನು ಇನ್ನಷ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡು ತೊಗೊಂಡ್ರೆ ಸೂಪರ್ ಆಗಿರುತ್ತೆ. ಸೊ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ, ಪರ್ಫೆಕ್ಟಾಗಿ ಬಂದಿದೆ ಮತ್ತು ಎಷ್ಟು ಸರಳ ಅಲ್ವಾ, ತುಂಬಾ ಗರಿಗರಿಯಾಗಿರುತ್ತೆ. ಸೊ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿದ್ರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ನಾನು ಇನ್ನೊಂದು ಬ್ಯಾಚ್ ಕೂಡ ಹಾಕೊಂಡಿನಿ ಇಲ್ಲಿ. ಇದು ಕೂಡ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ ಅಂಥೇಳಿ. ವಾವ್, ನೋಡಿ ಸೂಪರ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಮತ್ತು ಜಾಸ್ತಿ ಸಾಮಗ್ರಿ ಕೂಡ ಬೇಕಾಗಲ್ಲ ಇದನ್ನು ಮಾಡೋದಕ್ಕೆ. ತುಂಬಾ ಗರಿಗರಿಯಾಗಿ ಬಂದಿದೆ. ಸೊ ನೋಡ್ತಿರ್ಬೋದು, ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಇದಕ್ಕೆ ಬಿಸಿ ಇರುವಾಗಲೇ ಮೇಲೆ ಒಂದು ಸ್ವಲ್ಪನೇ ಮಸಾಲಾನ ಉದುರಿಸ್ಕೊಳ್ಳಿ, ಇನ್ನಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ನಾನು ಚಾಟ್ ಮಸಾಲ ಹಾಕ್ತಿದ್ದೀನಿ ಒಂದು ಸ್ವಲ್ಪ, ಮತ್ತು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಉದುರಿಸ್ತಿದ್ದೀನಿ. ಉಪ್ಪು, ಚಾಟ್ ಮಸಾಲ ಮತ್ತು ರೆಡ್ ಖಾರದ ಪುಡಿ ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ತುಂಬ ಅಂದರೆ ತುಂಬಾ ಗರಿಗರಿಯಾಗಿ ಬಂದಿದೆ ಈ ಸ್ನ್ಯಾಕ್ಸ್ ರೆಸಿಪಿ. ಮತ್ತು ಈ ರೆಸಿಪಿಗೆ ನೀವು ಏನಂತ ಹೆಸರಿಡ್ತೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಸೊ ಈ ರೆಸಿಪಿ ಟೊಮೊಟೊ ಕೆಚಪ್ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.